ಹಲೋ ಫ್ರೆಂಡ್, ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀವಿ. ನಾವು ಕೂಡ ಚೆನ್ನಾಗಿದ್ದೇವೆ. ಬನ್ನಿ, ಇವತ್ತು ಏನು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ಯಾರು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಫ್ರೆಂಟ್ ರೈಸ್ ಇದು ಇವತ್ತು. ಕ್ಯಾರೆಟು, ಗಡ್ಡೆಕೋಸು, ಬೀನ್ಸ್ನ ಕಟ್ ಮಾಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಪಲಾವ್ ಎಲೆ, ಕೊತ್ತಂಬರಿ, ಟೊಮಾಟೊ, ಇಷ್ಟೇ ಸಾಮಗ್ರಿ ಇವತ್ತು. ತುಂಬ ಈಸಿಯಾಗಿ ಮಾಡ್ಕೋಬಹುದು ಈ ಥರ ಅಂದ್ಬಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ತಿಂಡಿಗೆ ಇದೇ ಮಾಡ್ಕೊತಾ ಇರೋದು. ಎಣ್ಣೆ ಬಿಸಿಯಾಗಿದೆ, ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಪಲಾವ್ ಎಲೆ ಹಾಕಿದ್ಮೇಲೆ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಹಾಗಾಗ್ಬಿಟ್ಟು ತುಂಬ ಸಿಂಪಲ್ ಇದು. ಇದಕ್ಕೆ ತೆಂಗಿನಕಾಯಿ ಹಾಲನ್ನು ಹಾಕಿಲ್ಲ, ತೆಂಗಿನಕಾಯಿನೂ ಬಳಸಿಲ್ಲ. ಸಿಂಪಲ್ ಪಲಾವ್ ಅನ್ಬೋದು. ಈ ಥರ ರೆಸಿಪಿನ ನಾನು ಫಸ್ಟ್ ಟೈಮ್ ಮಾಡಿರೋದು. ಈ ಥರ ತುಂಬ ಟೇಸ್ಟಿಯಾಗಿಯೂ ಬಂದಿತ್ತು, ಚೆನ್ನಾಗಿ ರುಚಿಯಾಗಿತ್ತು. ಯಾಕೆಂದರೆ ಮೊಸರು ಬಜ್ಜಿ ಮಾಡಿದೆ, ಅದ್ರ ಜೊತೆ ಬೆಳಿಗ್ಗೆ ತಿಂಡಿಗೆ ಚೆನ್ನಾಗಿ ಸೂಪರಾಗಿ ಆಗಿತ್ತು. ನೋಡಿ, ಈರುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಫ್ರೈ ಆದಮೇಲೆ ಟೊಮಾಟೊ ಕಟ್ ಮಾಡ್ಕೊಂಡಿದ್ದೆ, 2ರಿಂದ 3 ಟೊಮಾಟೊನ ಹಾಕ್ಕೊಂಡಿದ್ದೀನಿ. ಟೊಮಾಟೊ ಹಾಕ್ಬಿಟ್ಟು ಉದ್ದುದ್ದಾಗೆ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಟೊಮಾಟೊ ಕಟ್ ಮಾಡಿಬಿಟ್ಟು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಟೊಮಾಟೊ ಎಲ್ಲ ಫ್ರೈ ಮಾಡ್ತಾಯಿದ್ದೀನಿ ನಾನು ಸಿಂಪಲಾಗಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತಲ್ಲ, ಟೊಮಾಟೊ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಪಲಾವ್ ಎಲೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಆಮೇಲೆ ಕ್ಯಾರೆಟು, ಗಡ್ಡೆಕೋಸು, ಬೀನ್ಸು ಹಾಕ್ಕೊತಾ ಇದ್ದೀನಿ. ಹಾಕ್ಬಿಟ್ಟು ಎಣ್ಣೆಯಲ್ಲಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈನ ಮಾಡ್ಕೋಬೇಕು. ನೋಡಿ, ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಡಿಫ್ರೆಂಟಾಗಿ ಪಲಾವ್ ಇದೆ ಇವತ್ತು ನಮ್ಮ ಮನೆಯಲ್ಲಿ. ನೋಡಿ, ಇವಾಗ ರೆಡಿ ಆಗಿದೆ ಅಲ್ಲ, ಈ ಥರ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಅರ್ಶಿನ ಪೌಡ್ರನ್ನ ಬಳಸ್ತಾ ಇದ್ದೀನಿ ನಾನು. ಅರ್ಶಿನ ಪೌಡ್ರ್ ಹಾಕ್ಕೊಂಡು ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಾನು. ಆಮೇಲೆ ಇನ್ನೊಂದು ಸತಿ ನೋಡಿಬಿಟ್ಟು ಹಾಕ್ಕೊತೀನಿ. ಇದಕ್ಕೆ ಮಸಾಲೆ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ನಾನು. 2 ಸ್ಪೂನಷ್ಟು ಮಸಾಲೆ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಇತ್ತು, ಹಾಗಾಗ್ಬಿಟ್ಟು ಸ್ವಲ್ಪನೇ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಗರಂ ಮಸಾಲ, ಅರಿಶಿನ, ಉಪ್ಪು, ಖಾರದ ಪುಡಿ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಮಿಕ್ಸ್ ಆದಮೇಲೆ ನೀರನ್ನ ಹಾಕ್ಕೊತಾ ಇದ್ದೀನಿ ನಾನು. 1-2 ಗ್ಲಾಸಷ್ಟು ನೀರಿದೆ. ನೀರನ್ನು ಹಾಕ್ಕೊಬಿಟ್ಟು ತಕ್ಷಣವೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನಾನು. ನೋಡಿ, ಇವಾಗ ಹಾಕಿದ್ದೀನಿ ಅಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಕೊತ್ತಂಬರಿ ಸೊಪ್ಪು ಆಮೇಲೆ ಹಾಕ್ಬೋದು, ಆದರೂ ನಾನು ಹಾಕಿದ್ದೀನಿ. ಇವಾಗ ಅಕ್ಕಿ ತೊಳೆದ್ಬಿಟ್ಟು ನೆನೆಸ್ಬಿಟ್ಟಿದೆ ಒಂದು 10 ನಿಮಿಷ. ಅಕ್ಕಿನೂ ಹಾಕ್ಕೊಂಡಿದ್ದೀನಿ ನೋಡಿ. ಅಕ್ಕಿ ಹಾಕಿಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನೋಡಿಕೊಂಡು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಫ್ರೆಂಡ್. ನಾನು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ, ನಿಮಗೆ ತೋರಿಸಿಲ್ಲ. ಇವಾಗ ಮುಚ್ಚಳನ ಮುಚ್ತೀನಿ, 3 ವಿಜಲ್ ಮಾಡಬೇಕು. ಇಲ್ಲಿ ಮೆಣಸಿಕಾಯಿ ಮತ್ತು ಈರುಳ್ಳಿ ಮತ್ತು ಸೌತೆಕಾಯಿನ ತಗೊಂಡಿದ್ದೀನಿ. ಏಕೆಂದರೆ ಮೊಸರು ಬಜ್ಜಿ ಮಾಡೋಕ್ಕೆ ಇದು 1/2 ಲೀಟ್ರ್ ಮೊಸರನ್ನ ತೊಗೊಂಡಿದ್ದೀನಿ ಪಾತ್ರೆಯಲ್ಲಿ ನಾನು. ಪ್ಯಾಕೆಟ್ ಮೊಸರು ಇದು, ಹೆಪ್ಪಾಕಿಲ್ಲ. ಪ್ಯಾಕೆಟ್ 1/2 ಲೀಟ್ರ್ ಮೊಸರು ತೊಗೊಬಂದ್ಬಿಟ್ಟು ಮೊಸರು ಬಜ್ಜಿ ಮಾಡೋಣ ಅಂತ ಮಾಡ್ತಾಯಿದ್ದೆ. ಅದರಲ್ಲಿ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಆಮೇಲೆ 1 ಸೌತೆಕಾಯಿ ಕಟ್ ಮಾಡಿದ್ದೆ, 1 ಸೌತೆಕಾಯಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಹಸಿಮೆಣ್ಸಿನ್ಕಾಯಿ. ಇದಕ್ಕೆ ಕೊತ್ತಂಬರಿ ಎಲ್ಲ ಹಾಕ್ಕೋಬೋದಾಗಿತ್ತು, ಕೊತ್ತಂಬರಿ ಇಲ್ಲ. ಹಾಗಾಗಿಬಿಟ್ಟು ನಾನು ಸಿಂಪಲ್ ಅಡುಗೆನ ಇದೇ ಥರ ಮಾಡಿದ್ದೀನಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಅದು ಪುದೀನ ಇರಲಿಲ್ಲ, ಕಾಯಿ ಇರಲಿಲ್ಲ, ಏನಿರಲಿಲ್ಲ. ಆದರೂ ಪಲಾವ್ ತುಂಬ ಟೇಸ್ಟಿಯಾಗಿ ಬಂದಿತ್ತು, ಚೆನ್ನಾಗಾಗಿದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಮೊಸರು ಬಜ್ಜಿಯಲ್ಲಿ. ಈರುಳ್ಳಿ, ಮೆಣಸಿಕಾಯಿ ಮತ್ತು ಸೌತೆಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಪಲಾವ್ ಮಾಡಿದರೆ ಮೊಸರು ಬಜ್ಜಿ, ಟೊಮಾಟೊ ಬಾತ್ ಮಾಡಿದರೆ ಮೊಸರು ಬಜ್ಜಿ ಇರಬೇಕು, ತುಂಬ ಚೆನ್ನಾಗಿರುತ್ತೆ. ಹಾಗಿಬಿಟ್ಟು ನಾನು ಯಾವಾಗಲೂ ಪಲಾವ್, ಟೊಮಾಟೊ ಬಾತ್ ಮಾಡಿದರೆ ಮೊಸರು ಬಜ್ಜಿ ಮಾಡ್ತಾನೆ ಇರ್ತೀನಿ. ನೋಡಿ, ರೆಡಿಯಾಗಿದೆ ಮೊಸರು ಬಜ್ಜಿ. ಇವಾಗ ನೋಡಿ 3 ವಿಜಿಲ್ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಮುಚ್ಚಳನ ತೆಗಿತೀನಿ. ಕುಕ್ಕರು ಪಲಾವ್ ಯಾವ ಥರ ಡಿಫ್ರೆಂಟಾಗಿ ಪಲಾವ್ ಇವತ್ತು ನಮ್ಮ ಮನೆಯಲ್ಲಿ. ತೆಂಗಿನಕಾಯಿ ಇಲ್ಲ, ಪುದೀನ ಇಲ್ಲ, ಏನಿಲ್ಲ. ಕಡಿಮೆ ಸಾಮಗ್ರಿ ಬಳಸ್ಬಿಟ್ಟು ಪಲಾವ್ ಅನ್ಬೋದು. ನೋಡಿ, ಅಷ್ಟು ಚೆನ್ನಾಗಿ ಬಂದಿದೆ. ಕಲರು ತುಂಬ ಚೆನ್ನಾಗಿ ಬಂದಿದೆ, ಸೂಪರಾಗಿ ಬಂದಿದೆ. ನೋಡಿ, ಈ ಥರ ತರಕಾರಿ ಎಲ್ಲ ಕಾಣ್ತಾ ಇದೆ. ರೈಸು ತುಂಬ ಉದುರಾಗಿ ಚೆನ್ನಾಗಾಗಿದೆ, ಟೇಸ್ಟಿಯಾಗಿ ಆಗಿದೆ. ನೋಡಿ, ನೀವು ಇದೇ ಥರ ಸಿಂಪಲಾಗಿ ಪಲಾವ್ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಇರುತ್ತೆ. ನಾನು ಸಿಂಪಲಾಗಿ ಬಳಸಿದ್ದೀನಿ, ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ